ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ವ್ಯಾಲಿಡ್ ಪಾಯಿಂಟನ್ನು ಇಟ್ಕೊಂಡು ಕಪಿಲ್ ಸಿಬಲ್ ಅವರು ಮತ್ತೆ ನಿನ್ನೆ ಸುಪ್ರೀಂ ಕೋರ್ಟಿನ ಮೊರೆ ಹೊಕ್ಕಿದ್ದರು. ಗುರುವಾರ ದಿವಸ 16ನೇ ತಾರೀಕು ಸುಪ್ರೀಂ ಕೋರ್ಟು ಜಸ್ಟಿಸ್ ಸೂರ್ಯಕಾಂತ್ ಅವರ ಬೆಂಚು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಒಂದು ವ್ಯಾಲಿಡ್ ಪಾಯಿಂಟನ್ನು ಹೇಳಿದರು. ಏನಪ್ಪ ಅಂದರೆ 23 ಮತ್ತು 29ನೇ ತಾರೀಕಿನ 2 ಹಂತದ ಮತದಾನಗಳಿದೆ ಪಶ್ಚಿಮ ಬಂಗಾಳದಲ್ಲಿ. ಸುಮಾರು 60 ಲಕ್ಷ ಹೆಸರುಗಳು ಈಗ ಟ್ರಿಬ್ಯುನಲ್ ಮುಂದೆ ನ್ಯಾಯವನ್ನು ಕೇಳಿಕೊಂಡು ಕಾಯ್ತಾ ಕೂತಿದ್ದಾವೆ. ಅಂದರೆ ಯಾವ ಲಾಜಿಕಲ್ ಡಿಸ್ಕ್ರಿಪನ್ಸಿ ಅಂಥೇಳಿ ಹೆಸರುಗಳನ್ನ ಬಿಟ್ಟು ಹಾಕಲಾಗಿತ್ತೋ ಅದರಲ್ಲಿ ಹತ್ತತ್ರ ಒಂದು 60 ಲಕ್ಷದಷ್ಟು ಬೇರೆ 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 ಟ್ರಿಬ್ಯುನಲ್ನಲ್ಲಿ ಪೆಂಡಿಂಗ್ ಇದ್ದಾವೆ. ಅಷ್ಟು ಪ್ರಕರಣಗಳು ವಿಲೇವಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಚುನಾವಣೆ 23 ಅಥವಾ 29ಕ್ಕಿಂತ ಮುಂಚೆ. ಹಾಗಾದರೆ ಅಷ್ಟು ಜನರ ಮತದಾನದ ಹಕ್ಕು ಹೊರಟು ಹೋಗುತ್ತಲ್ಲ, ಏನು ಮಾಡಬೇಕು? ಎಂಥ ಒಳ್ಳೆ ಪಾಯಿಂಟ್ ನೋಡ್ರಿ. ಯಾರು ಕೇಳಿದ್ರು ಹೌದಲ್ವಾ, ಕರೆಕ್ಟಾಗಿ ಹೇಳಿದರೆ ಅಷ್ಟು ಜನರ ಮತದಾನದ ಹಕ್ಕು ಹೊರಟು ಹೋಗುತ್ತಲ್ಲ ಅಂತ ಯಾರಾದರೂ ಹೇಳ್ತಾರೆ. ಮಜಾ ಅಂದರೆ ಜಸ್ಟಿಸ್ ಸೂರ್ಯಕಾಂತ್ ಅವರು ಎಷ್ಟು ಚೆನ್ನಾಗಿ ಇದನ್ನು ನಿಭಾಯಿಸಿರು ಈ ಪ್ರಕರಣ ಅಂದರೆ. ಯಾಕೆಂದರೆ ಇದಕ್ಕಿಂತ ತಲೆನೋವನ್ನು ಉಂಟು ಮಾಡಿದಂಥ ಮತ್ತೊಂದು ಪ್ರಕರಣ ಸೂರ್ಯಕಾಂತ್ ಅವರ ಅವಧಿಯಲ್ಲಿ ಇಲ್ಲಿವರೆಗೂ ಬಂದೇ ಇಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿರುದ್ಧವಾಗಿ ಹಲವಾರು ಬೇರೆ ಬೇರೆ NGOಗಳು, ರಾಜಕೀಯ ಪಕ್ಷಗಳು ಬಿಹಾರದ ಚುನಾವಣೆ ಸಂದರ್ಭದಿಂದ ಕೋರ್ಟಿನ ಮೊರೆ ಹೋಗ್ತಾ ಇದ್ದಾವೆ. ಇಷ್ಟು ಬೇಗ ಯಾಕೆ SIR ಮಾಡಬೇಕು, ಚುನಾವಣೆ ಹತ್ತಿರ ಇದ್ದಾಗ ಯಾಕೆ ಮಾಡಬೇಕು, ಯಾಕೆ ಇದಕ್ಕೆ ತಡೆಯಾಜ್ಞೆ ಕೊಡಬಾರ್ದು, ಮಾಡಬೇಕಾದ ಅಗತ್ಯತೆ ಇದೆಯಾ SIR, ಈ ರೀತಿಯಾಗಿ ವಿಚಿತ್ರವಾದ ಪ್ರಶ್ನೆಗಳ ಮೊಕದ್ದಮೆಗಳು ಕೋರ್ಟ್ನಲ್ಲಿ ಬಂದು ಹೋಗಿದ್ದಾವೆ. ಆದರೆ ಪಶ್ಚಿಮ ಬಂಗಾಳದ ಪ್ರಕರಣ ಇದೆಯಲ್ಲ, ಈ ಪ್ರಕರಣ ಯಾವ ರೀತಿಯ ಕಗ್ಗಂಟಾಗಿ ಪರಿಣಮಿಸಿದೆ ಅಂದರೆ, ಒಂದು ಸಲ ವಕೀಲೆಯಾಗಿ ಅಲ್ಲಿ ಮುಖ್ಯಮಂತ್ರಿಯೇ ಬಂದು ನಿಲ್ತಾರೆ. ಇನ್ನೊಂದು ಪ್ರಕರಣದಲ್ಲಿ ಅಲ್ಲಿ ಮುಖ್ಯಮಂತ್ರಿ ಮ್ಯಾನ್ ಹ್ಯಾಂಡಲಿಂಗ್ ಮಾಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳ ಮೇಲೆ ದಬಾವಣೆ ಮಾಡ್ತಾರೆ. ಆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಅಧಿಕಾರಿಗಳು ಇದೇ ಜಸ್ಟಿಸ್ ಸೂರ್ಯಕಾಂತ್ ಅವ್ರ ಬೆಂಚಿನ ಮುಂದೆ ಬಂದು ನಮಗೆ ರಕ್ಷಣೆ ಇಲ್ಲ ಅಂತ ಮುಖ್ಯಮಂತ್ರಿಯ ವಿರುದ್ಧ ಫಿರ್ಯಾದಿಯನ್ನು ಹೇಳ್ತಾರೆ. ಮುಖ್ಯಮಂತ್ರಿ SIR ಅವ್ರು ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ, ಎಲೆಕ್ಷನ್ ಕಮಿಷನ್ ಅವ್ರು ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅವ್ರ ಫಿರ್ಯಾದಿಯನ್ನು ತೊಗೊಂಡ್ಬರ್ತಾರೆ. ಎಲೆಕ್ಷನ್ ಕಮಿಷನ್ಗೆ ಹೋದಾಗ ನಮ್ಮನ್ನು ಹೊಡಿಲಿಕ್ಕೆ ಬಂದರು ಅಂತ ಇನ್ನೊಂದು ಕಂಪ್ಲೇಂಟ್ ಬರುತ್ತೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳುತ್ತೆ ನಮಗೆ ಯಾವುದೇ ರಕ್ಷಣೆ ಇಲ್ಲ ಅಂತ. ಅದೊಂದು ಪ್ರತಿ ದಿವಸ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮುಂದೆ, ವಿಶೇಷವಾಗಿ ಸೂರ್ಯಕಾಂತ್ ಅವರ ಬೆಂಚು, ಬಾಗ್ಚಿ ಅವ್ರ ಬೆಂಚ್ ಮುಂದೆ ಒಂದಿಲ್ಲ ಒಂದು ಪಶ್ಚಿಮ ಬಂಗಾಳದ ಪ್ರಕರಣ ಬರುತ್ತೆ. ಚುನಾವಣೆ ಇಡೀ 13 ರಾಜ್ಯಗಳಲ್ಲಿ ನಡೆದ SIR ಬೇರೆ, ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ವಿದ್ಯಮಾನವೇ ಬೇರೆ. ಅದಕ್ಕೊಂದು ಒಳ್ಳೆ ಶಬ್ದವನ್ನು ಅವ್ರು ಹೇಳಿದರು. ದಿಸ್ ಈಸ್ ದಿ ಟ್ರಸ್ಟ್ ಡೆಫಿಸಿಟ್ ಬಿಟ್ವೀನ್ ದಿ ಗೌರ್ಮೆಂಟ್ ಆ್ಯಂಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಷ್ಟು ಒಳ್ಳೆ ಶಬ್ದ ನೋಡಿ. ಇದು ವಿಶ್ವಾಸಾರ್ಹತೆ ಕೊರತೆ ಉಂಟಾಗಿದೆ ಇಲ್ಲಿ. ಸರ್ಕಾರ ಮತ್ತು ಈ ಚುನಾವಣಾ ಆಯೋಗದ ಮಧ್ಯೆ ಒಂದು ವಿಶ್ವಾಸವೇ ಏರ್ಪಡ್ತಾ, ಒಂದು ಡೈಲಾಗ್ ಆಗ್ತಾ ಇಲ್ಲ, ಒಂದು ಸಮನ್ವಯ ಆಗ್ತಾ ಇಲ್ಲ. ಆದ್ದರಿಂದ ಈ ರೀತಿಯ ಪ್ರಕರಣಗಳು ಆಗ್ತಾ ಇದೆ. ಹೇಳ್ತಾರೆ, ಇಲ್ಲ ನೀವು ಇಷ್ಟು ಹೆಸರುಗಳನ್ನ ಸೇರಿಸ್ಬಿಡಿ, ಈಗ ನಮ್ಮದೇನು ಅಭ್ಯಂತರ, ನೀವು ಹಳೆಯ ಪಟ್ಟಿಯನ್ನು ತೊಗೊಂಡು ನೀವು ಚುನಾವಣೆಯನ್ನು ಮಾಡಿ ಅಂತ ಹೇಳ್ತಾ ಇಲ್ಲ, ಇಲ್ಲಿವರೆಗೂ ಪ್ರೊಸೆಸಿಂಗ್ ಆಗೋಗಿದೆ. ಆದ್ದರಿಂದ ಈಗೇನು ಹೆಸರುಗಳನ್ನ ಕೈ ಬಿಡಲಾಗಿದೆಯಲ್ಲ, ಯಾವ ಟ್ರಿಬ್ಯುನಲ್ ಮುಂದಿದ್ದಾವೆ ಪ್ರಕರಣಗಳು, ಯಾವ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ನ್ಯಾಯಕ್ಕಾಗಿ ಬಕಪಕ್ಷಿ ಅಂತ ಕಾಯ್ತಾ ಇದ್ದಾವಲ್ಲ SIR ಪ್ರಕರಣಗಳು, ಅಂದರೆ ಯಾರ್ಯಾರು ಮತದಾರರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೋ ಅವ್ರನ್ನೆಲ್ಲ ಈ ಸಲ ಮತದಾರರನ್ನಾಗಿ ಮಾಡಿಬಿಡಿ. ಚುನಾವಣೆ ಆದಮೇಲೆ ಅವರು ಅರ್ಹರೋ ಅನರ್ಹರೋ ಅಂತ ತೀರ್ಮಾನ ಮಾಡಿ ಬೇಕಾದ್ರೆ ಹೆಸರುಗಳನ್ನ ಕಿತ್ತಾಕಿ ಅಷ್ಟು ಜನರಿಗೆ ಅವಕಾಶ ಮಾಡಿಕೊಡಿ ಅಂತ ಕಪಿಲ್ ಸಿಬಲ್ ಪ್ರಶ್ನೆ. ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಜಸ್ಟಿಸ್ ಸೂರ್ಯಕಾಂತ್. ಅವ್ರು ಹೇಳ್ತಾರೆ, ಒಂದು ಸಲ ವೋಟ್ ಹಾಕದೇ ಇದ್ರೆ ಏನೂ ನಷ್ಟ ಆಗೋದಿಲ್ಲ, ಉಳಿದ ಇಡೀ ರಾಜ್ಯದ ಎಲ್ಲ ಜನ ಮತ ಹಾಕ್ತಾ ಇರ್ತಾರೆ. ಇಷ್ಟು ಜನರಿಗೆ ಸುಳ್ಳು ಮತದಾರರಾಗಿದ್ದರೆ ಅವರು ಮತ ಚಲಾವಣೆ ಮಾಡಿದರೆ ಅನ್ಯಾಯ ಆಗುತ್ತೆ. ಆದ್ದರಿಂದ ನಾನು ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಹಾಗಾದರೆ ಮುಂದೆ ದಾರಿ ಏನು ಅಂದರೆ ಒಂದು ಅವಕಾಶ ಮಾಡಿಕೊಡ್ತೀನಿ. ಯಾವ ರೀತಿ ಪೀಡಿಸ್ತಾರೆ ಅಂದರೆ ಜಸ್ಟಿಸ್ ಸೂರ್ಯಕಾಂತ್ ಅವರಿಗೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪೀಡಿಸ್ತಾರೆ ಇವರು ವಕೀಲರು. ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಪರವಾಗಿದ್ದಂಥ ವಕೀಲರು. ಹೇಗಾದರೂ ಮಾಡಿ ಅವಕಾಶ ಮಾಡಿಕೊಡಿ, ಹೇಗಾದರೂ ಮಾಡಿ. ನನಗೆ ಪ್ರತಿ ಸಲ ಪಶ್ಚಿಮ ಬಂಗಾಳದ ಪ್ರಕರಣ ಬಂದ ಸಂದರ್ಭದಲ್ಲಿ ಎಲ್ಲಿ ಜಸ್ಟಿಸ್ ಸೂರ್ಯಕಾಂತ್ ಅವರು ಈಲ್ಡ್ ಆಗಿಬಿಡ್ತಾರೋ, ಯಾಕೆಂದರೆ ನಿರಂತರವಾಗಿ ಅವ್ರ ಮೇಲೆ ಈ ರೀತಿಯ ಪ್ರಹಾರ ಮಾಡಿದಾಗ ಒಬ್ಬ ವ್ಯಕ್ತಿ ಗೋಗರ್ಲಿಕ್ಕೆ ಶುರು ಮಾಡಿಬಿಟ್ರೆ ನೀವೇನು ಮಾಡ್ತೀರಿ? ನಿಮ್ಗೆ ಒಬ್ಬ ವ್ಯಕ್ತಿ ಬಂದು 100 ರೂಪಾಯಿ ಕೇಳ್ತಾನೆ, ಸ್ವಾಮಿ ನಿಮ್ಮ ಜೇಬಲ್ಲಿ 200 ರೂಪಾಯಿ ಇದಾವೆ ಇಲ್ಲ ಅಂತಲ್ಲ, ಅವನಿಗೆ ನಿಮ್ಗೆ ಕೊಡಲಿಕ್ಕೆ ಇಷ್ಟ ಇಲ್ಲ, ಅವನು ಯೋಗ್ಯ ಅಲ್ಲ 100 ರೂಪಾಯಿ ತೊಗೊಳಿಕ್ಕೆ ಅಂತ ನಿಮ್ಮ ಮನಸ್ಸು ಹೇಳುತ್ತೆ. ನಿಮ್ಗೆ ಅವನು ಕಾಲು ಹಿಡ್ಕೊತಾನೆ,
ವಾಪಸ್ ನಾಳೆ ಕೊಟ್ಬಿಡ್ತೀನಿ ಅಂತಾನೆ, ಪ್ಯಾಂಟ್ ಬಂದು ಹಿಡ್ಕೊತಾನೆ, ಬಂದು ತಪ್ಕೊಳ್ಳಿಕ್ಕೆ ಬರ್ತಾನೆ, ನನ್ನ ಮಕ್ಕಳ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನಾಳೆ ಕೊಡ್ತೀನಿ ಅಂತಾನೆ. ಇಷ್ಟೇ ಮಾಡೋದಿಲ್ಲ, ಸಾರ್ವಜನಿಕವಾಗಿ ನಿಮ್ಮ ಮುಜುಗರ ಉಂಟಾಗೋ ಹಂಗೆ ಮಾಡ್ತಾನೆ. ಕಂಡಲ್ಲಿ ರಸ್ತೆಯಲ್ಲಿ ಬಂದು ಕೇಳಿಕ್ಕೆ ಶುರು ಮಾಡ್ತಾನೆ, ಒಂದು 100 ರೂಪಾಯಿ ಕೊಡು. ಸುತ್ತಮುತ್ತ ಜನ ಇರ್ತಾರೆ, ನೀವು ಕೊಡಲೇಬಾರ್ದು ಅಂತ ತೀರ್ಮಾನ ಮಾಡ್ತೀರಿ, ಯಾಕೆಂದ್ರೆ ನಾವು ಯೋಗ್ಯ ಅಲ್ಲ, ಅಪಾತ್ರ ಅವನು. ಆದರೆ ನಿಮ್ಮನ್ನು ನಾವು ಬಿಡ್ತಾ ಇಲ್ಲ. ನಿಮಗೆ ಯಾವ ರೀತಿಯ ಮುಜುಗರ ಉಂಟಾಗುತ್ತೆ, ಏನು ಮಾಡಬೇಕು ಅರ್ಥ ಆಗಲ್ಲ, ಆ ಸ್ಥಿತಿಗೆ ಹೋಗ್ಬಿಡ್ತೀರಿ. ಎಷ್ಟೋ ಸಲ ನಮ್ಮ ಜೀವನದಾಗ ಇವು ಆಗ್ತಾವೆ. ಇದು ಕೋರ್ಟನ್ನು ಮೀರಿದ್ದೇನಲ್ಲ, ಯಾಕಂದ್ರೆ ಅಲ್ಲಿ ಕೂತಿರೋರು, ಅಲ್ಲಿ ಸಹ ಕೂತಿರೋರು ಮನುಷ್ಯರೇ. ಸ್ವತಃ ಸಂವಿಧಾನ ಶಿಲ್ಪಿ ಆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಯಾವುದೇ ಜಡ್ಜ್ ಕೂಡ ದೇವರಲ್ಲ, ಅವ್ರಿಗೆ ಪೂರ್ವಾಗ್ರಹ ಪೀಡಿತರ ಅಲ್ಲ ಅಂತ ಯಾವತ್ತೂ ಭಾವಿಸಬಾರದು ಅಂತ. ಹಾಗೆ ಜಡ್ಜ್ ಕೂಡ ಈ ರೀತಿ ನಿರಂತರವಾದಂಥ ಒತ್ತಡವನ್ನು ಹೇರಿದಾಗ ಒಂದು ಸ್ವಲ್ಪ ಕನ್ಸೆಷನ್ ಕೊಡಬೇಕಾದಂಥ ಅನಿವಾರ್ಯತೆ ಬಂದ್ಬಿಡುತ್ತೆ. ನ್ಯಾಯವನ್ನು ಹೊರತುಪಡಿಸಿ ಅಲ್ಲ, ನ್ಯಾಯದ ಇತಿಮಿತಿಯಲ್ಲಿ ಧರ್ಮ ಸಿಂಧು ಅಂತ ಹೇಳ್ತಾರೆ, ನಮ್ಮಲ್ಲಿ ಅನುಕೂಲ ಸಿಂಧು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ನೋಡಿ, 23ನೇ ತಾರೀಕು ಎಲೆಕ್ಷನ್ ಇದೆ, ಮೊದಲೇ ಹಂತ ಚುನಾವಣೆ ಇದೆ, ಮತದಾನ ಇದೆ. 21ರ ಸಂಜೆಯವರೆಗೂ ಯಾವ್ಯಾವ ಪ್ರಕರಣಗಳು ವಿಲೇವಾರಿಯಾಗಿದ್ದಾವೋ ಅವನ್ನೆಲ್ಲ ಸಪ್ಲಿಮೆಂಟ್ರಿ ಲಿಸ್ಟಲ್ಲಿ ಸೇರಿಸೋಣ. ಹಿಂದಿನ ದಿವಸದ ತನಕ ಯಾರ್ಯಾರು ಬಂದಾವ, ಕೊನೆಯ ಕ್ಷಣದವರೆಗೆ ಬಂದದ್ದನ್ನು ಕೂಡ ಸೇರಿಸೋಣ. 2ನೇದು 29 ಕೋಟಿಂಗ್ ಇದೆಯಲ್ಲ, ಅದನ್ನು 27ನೇ ತಾರೀಕು ಸಂಜೆವರೆಗೂ ಯಾವ್ಯಾವ ಬಂದಿದ್ದಾವೋ ಅಷ್ಟೂ ಹೆಸರುಗಳನ್ನು ಸೇರಿಸೋಣ. ಆವಾಗ ಇದ್ದಕ್ಕಿದ್ದ ಹಾಗೆ ಒಂದು ಸ್ವಲ್ಪ ವಾತಾವರಣ ತಿಳಿಯಾಗುವಂಥ ಸ್ಥಿತಿ ಬರ್ತದೆ. ಅವ್ರ ಉದ್ದೇಶ ಅದಾಗಿರಲಿಲ್ಲ, ಅವ್ರಿಗೆ ಪೂರ್ತಿ ಇಷ್ಟು ಹೆಸರುಗಳನ್ನ ವಾಪಸ್ ಸೇರಿಸ್ಬೇಕು ಅಂತ ಪಶ್ಚಿಮ ಬಂಗಾಳದಲ್ಲಿದ್ದು. ಆದರೆ ಜಡ್ಜ್ ಯಾವುದಕ್ಕೂ ಬಗ್ಗದೇ ಇದ್ದ ಸಂದರ್ಭದಲ್ಲಿ ಸಿಕ್ಕಿದ್ದೇ ಲಾಭ ಅಂತ ತಿಳ್ಕೊಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಅದಾದ ಕೂಡಲೇ ಇನ್ನೊಂದು ವಿಷಯವನ್ನು ಎತ್ಕೋತಾರೆ. ಅದೇನಪ್ಪ, ಅಲ್ಲಿ ಈಗಾಗಲೇ 1,000 ಜನ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಎಲೆಕ್ಷನ್ ಹೆಸರಲ್ಲಿ. ಮಾಸ್ ಟ್ರಾನ್ಸ್ಫರ್ ಇದು, ಅಂದರೆ ನೀವು ನರಮೇಧ ಅಂತಿರಲ್ಲ ಆ ರೀತಿ ಮಾಸ್ ಟ್ರಾನ್ಸ್ಫರ್ ಮಾಡಿದ್ದಾರೆ. 63 ಜನ IPS ಆಫೀಸರ್ನ ಇತ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ. 16 ಜನ ಇವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, ದೊಡ್ಡ ಅಫಿಷಿಯಲ್ಸ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. DGPಯಿಂದ ಹಿಡಿದು ಎಲ್ಲರನ್ನೂ ವರ್ಗಾವಣೆ ಮಾಡಲಾಗಿದೆ. ಆ ಕಡೆ ಇವರು ಈ ಕಡೆ ಬಂದಿದ್ದಾರೆ, ಈ ಕಡೆ ಅವ್ರು ಆ ಕಡೆ ಬಂದಿದ್ದಾರೆ. ದಯವಿಟ್ಟು ಇದನ್ನು ಮಾಸ್ ಟ್ರಾನ್ಸ್ಫರ್ನ ಬ್ಲಾಕ್ ಮಾಡಿ, ಮುಂಚೆ ಯಾರ್ಯಾರೆಲ್ಲಿದ್ದರೂ ಅದೇ ಸ್ಥಾನದಲ್ಲಿ ಉಳಿಯೋ ಹಾಗೆ ಮಾಡಿ. ಮುಂಚೆ ಯಾವ ಹುದ್ದೆಯನ್ನು ಅವರು ನಿಭಾಯಿಸ್ತಾ ಇದ್ರು ಅಲ್ಲಿಗೆ ವಾಪಸ್ ಬರಬೇಕು, ಪೂರ್ವ ಜಾಗಕ್ಕೆ ಹುದ್ದೆಗೆ ವಾಪಸ್ ಬರೋ ಹಾಗೆ ಒಂದು ಆದೇಶ ಮಾಡಿ. ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಕೊನೆಯ ಕ್ಷಣದಲ್ಲಿ ಈ ರೀತಿಯಾದಂಥ ತೀರ್ಮಾನಗಳನ್ನು ಕೋರ್ಟ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಚುನಾವಣಾ ಆಯೋಗ ತನ್ನ ಅನುಕೂಲಕ್ಕೆ ಹೇಗೆ ಬೇಕೋ ಹಾಗೆ ಮಾಡಲಿಕ್ಕೆ ಅದಕ್ಕೆ ಪರಮಾಧಿಕಾರ ಇದೆ. ಆದ್ದರಿಂದ ಆ ಯಾವುದೇ ವರ್ಗಾವಣೆಯ ವಿಷಯವಾಗಿ ನಾವು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೊರಗಡೆ ಕಳಿಸಿದರು. ಇನ್ನು ಇಲ್ಲಿ ನಡೀತಾ ಇರುವಂಥ ವಿದ್ಯಮಾನ ಹೇಳ್ತೀನಿ, ಎಲ್ಲಿ ಬಂಗಾಳದಲ್ಲಿ ನಡೀತಾ ಇದ್ದಂಥ ವಿದ್ಯಮಾನ ಹೇಳ್ತೀನಿ. ಮೊನ್ನೆ ರಾಮನವಮಿ ಆಯಿತು, ನಿಮ್ಗೆ ಗೊತ್ತಿದೆ. ಸ್ವತಃ ಭವಾನಿಪುರದಲ್ಲಿ ಆಕೆ ಮನೆ ಮುಂದೆ, ಮಮತಾ ಬೇಗಂ ಅವ್ರ ಮನೆ ಮುಂದೆನೇ ಪ್ರೊಸೆಷನ್ ಹೋಯಿತು, ಲಕ್ಷಾಂತರ ಜನ ಸೇರಿಕೊಂಡಿದ್ದರು. ಇಡೀ ಚುನಾವಣೆ ಅನ್ನೋದೊಂದು ಮಹೋತ್ಸವದ ರೀತಿಯಲ್ಲಿ ಆಚರಿಸಲಾಗ್ತಾ ಇದೆ. ಒಂದು ಕಡೆ ಕೇವಲ ಮಮತಾ ಬೇಗಂ, ಮತ್ತೊಂದು ಕಡೆ ಇಡೀ ದೇಶದಲ್ಲಿರುವಂಥ ಅಧ್ವರ್ಯುಗಳು. ನರೇಂದ್ರ ಮೋದಿ, ಅಮಿತ್ ಶಾ ಬಿಟ್ಬಿಡಿ, ಉಳಿದ ಅಧ್ವರ್ಯುಗಳು ಬರ್ತಾ ಇರೋ ಕಾರ್ಯಕರ್ತರು ಅಲ್ಲಿ ನಡೀತಾ ಇರುವಂಥ ಮಹಾಸಂಗ್ರಾಮವನ್ನು ನೋಡಿದರೆ ಈ ಚುನಾವಣೆ ಒಂದು ಹೊಸ ಪರ್ವವನ್ನು, ಒಂದು ಹೊಸ ಭಾಷ್ಯವನ್ನು ಬರೆಯುತ್ತೆ, ಒಂದು ಹೊಸ ಪರ್ವದ ಆರಂಭಕ್ಕೆ ಇದು ಮುನ್ನುಡಿ ಆಗತ್ತೆ ಅನಿಸುವ ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. ಇಲ್ಲದೆ ಹೋದರೆ ನಾನು ನಿರಂತರವಾಗಿ ಒಂದರಿಂದ ಪಶ್ಚಿಮ ಬಂಗಾಳದ ಮೇಲೆ ಸಂಚಿಕೆಗಳನ್ನ ಮಾಡಬೇಕಾದ ಅಗತ್ಯತೆ ಇರಲಿಲ್ಲ. ನಿಮಗೆ ಮೈ ನವಿರೇಳಿಸುವ ಹಾಗೆ, ರೋಮಾಂಚನಗೊಳ್ಳುವ ಹಾಗೆ, ಪುಳಕಿತರಾಗುವ ಹಾಗೆ, ಸಮಾಧಾನ ಪಟ್ಟುಕೊಳ್ಳುವ ಹಾಗೆ, ನಿಟ್ಟುಸಿರು ಬಿಡುವ ಹಾಗೆ ಬೆಳವಣಿಗೆಗಳಾಗ್ತಾ ಇದ್ದಾವೆ. ನೋಡಿ, ಮಮತಾ ಬೇಗಂ ಮಾಡಿದ ಅತಿ ದೊಡ್ಡ ಸಮಸ್ಯೆ ತಪ್ಪೇನಪ್ಪ ಅಂದರೆ, ಇವರೆಲ್ಲ ದೊಡ್ಡವ್ರದ್ದು ಅದೇ ಸಮಸ್ಯೆ, ಸಕ್ಸೆಸರ್ನ ರೆಡಿ ಮಾಡಲ್ಲ ಅವರು. ಒಂದು ವೇಳೆ ಸಕ್ಸೆಸರ್ನ ರೆಡಿ ಮಾಡಿದರೂ ಕೂಡ ಅವ್ರ ಮೇಲೆ ಇವ್ರಿಗೆ ನಂಬಿಕೆ ಇರೋದಿಲ್ಲ. ಈಗ ಮಮತಾ ಬೇಗಂನ ಅಳಿಯ ಇದ್ದಾರೆ, ಯಾರು? ಅಭಿಷೇಕ್ ಬ್ಯಾನರ್ಜಿದೇ ಒಂದು ವಲಯ, ಮಮತಾ ಬೇಗಂದೇ ಒಂದು ವಲಯ. ಅಭಿಷೇಕ್ ಬ್ಯಾನರ್ಜಿಗೆ ಸಂಪೂರ್ಣವಾಗಿ ಸ್ವಾಮ್ಯವನ್ನು ಕೊಟ್ಟು ನೀನು ಚುನಾವಣೆ ನಡೆಸ್ಕೊಂಡು ಹೋಗು ಅಂತ ಹೇಳಲಿಕ್ಕೆ ಮಮತಾ ಬೇಗಂ ರೆಡಿ ಇಲ್ಲ. ತನ್ನ ಸೋದರತ್ತೆ ತನಗೆ ಹೇಳ್ದಂಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಆತನಿಗೆ ಅಸಮಾಧಾನ ಇದೆ. ಈ ಮಧ್ಯೆ ಕೇವಲ ಮಮತಾ ಬೇಗಂ ಮಾತ್ರ ಹೋರಾಟಕ್ಕೆ ಇಳಿದಿದ್ದಾರೆ ವಿನಃ ಆಕೆಗೆ ಸಪೋರ್ಟ್ ಮಾಡಲಿಕ್ಕೆ ಬೇರೆ ರಾಜ್ಯದಿಂದ ಯಾವುದೇ ದೊಡ್ಡದಾದಂಥ ಸೆಲೆಬ್ರಿಟಿ ಕ್ಯಾಂಪೇನರ್ಗಳಿಲ್ಲ. ಆದರೆ ಅದೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರು 22 ರ್ಯಾಲಿಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾಯಿದ್ದಾರೆ. ನಿನ್ನೆ ಅವರು ಆಡಿರೋ ಮಾತನ್ನು ಕೇಳಿಬಿಟ್ರೆ ನೀವು ಆಶ್ಚರ್ಯಪಟ್ಟುಬಿಡ್ತೀರಿ. ಈ ರೀತಿ ಮಾತಾಡೋಕ್ಕೆ ಸಾಧ್ಯನಾ? ಒಬ್ಬ ಮುಖ್ಯಮಂತ್ರಿ, ಸಂವಿಧಾನಾತ್ಮಕವಾದ ಕುರ್ಚಿಯಲ್ಲಿ ಕೂತ ವ್ಯಕ್ತಿ, ಅವ್ರು ಹೇಳ್ತಾರೆ
ये टीएमसी गुंडे और माफिया लोग जो है इनको मत डरो, ये लोग आपके सामने झाड़ू लगाएंगे अंदर। ये लोग जो बक रहे हैं ये सब लोग झाड़ू मारेंगे। ನೀವು ಟಿ ಎಮ್ ಸಿ ಗೂಂಡಾಗಳಿಗೆ ಮತ್ತು ಮಾಫಿಯಾಗಳಿಗೆ ಹೆದರಬೇಡ್ರಿ ನೀವು. ಇವರು ನಾಳೆ ನಿಮ್ಮ ಮುಂದೆ ಕಸ ಹೊಡಿತಾರೆ, ನಿಮ್ಮ ಹಿಂದಿಂದ ಓಡಾಡ್ಲಿಕ್ಕೆ ಶುರು ಮಾಡ್ತೀವಿ, ಚಾಟು ಕಾರ್ತಾ ಶುರು ಕರೆಂಗೆ ಅಂತಾರೆ. ಇನ್ನೊಂದು ಮಾತು ಹೇಳ್ತಾರೆ, ये मौलाना लोग है ना, ये मौलाना लोगों को ये तुम फिक्र मत करो इनके, ये लोग आपके पीछे पीछे भागते आएंगे ಅಂತ ಮೌಲಾನಾ ಅನ್ನುವಂಥ ಹೆಸರನ್ನು ನೇರವಾಗಿ ಬಳಸ್ತಾರೆ. ಇದೇ ಮಾತನ್ನು 2017 ಆದಮೇಲೆ ಅವ್ರು ಹೇಳಿದರು. ತೌಕೀರ್ ರಾಜಾ ಎಲ್ಲರಿಗೂ ನೀರು ಕುಡಿಸ್ಬಿಟ್ಟಿದ್ದ. ಮುಲಾಯಂ ಸಿಂಗ್ ಯಾದವ್ಗೆ ತೌಕೀರ್ ರಾಜಾನ ಬಂಧನ ಮಾಡಿಸ್ಲಿಕ್ಕೆ ಆಗಿರಲಿಲ್ಲ. ಆತನ ಅಟ್ಟಹಾಸ ಹಂಗಿತ್ತು ಉತ್ತರ ಪ್ರದೇಶದಲ್ಲಿ. ಮುಂದೆ ಮಾಯಾವತಿ ಒಂದು ದಿವಸ ಬಂಧಿಸಿದರು ಅಂಥೇಳಿ ಯಾವ ರೀತಿಯ ಅಟಾಟೋಪವನ್ನು ಆತ ಮೆರೆದ ಅಂದರೆ, ಕೊನೆಗೆ ಆತನನ್ನು ಸ್ಪೆಷಲ್ ಹೆಲಿಕಾಪ್ಟರ್ಲಿ ಕರ್ಕೊಂಬಂದು ಆತನನ್ನು ಬಿಡುಗಡೆ ಮಾಡಬೇಕಾದ ಪ್ರಸಂಗ ಬಂತು ಉತ್ತರ ಪ್ರದೇಶದಲ್ಲಿ. ಬರೇಲಿಯಲ್ಲಿ ಇರೋದು. ಈಗ ಜೈಲಲ್ಲಿ ಸಾಯ್ತಾ ಇದ್ದಾನೆ. ಜಾಮೀನು ಅರ್ಜಿ ಹಾಕ್ಲಿಕ್ಕೆ ತಯಾರಿಲ್ಲ. ಯಾಕೆ? ಹೊರಗಡೆ ಬಂದರೆ ಉಳಿಯಲ್ಲ, ಎನ್ಕೌಂಟ್ರಲ್ಲಿ ಹೊಡೆದಾಕ್ತಾರೆ ನನ್ನ ಅನ್ನೋಂಥ ಗ್ಯಾರಂಟಿ ಇದೆ. ಜೊತೆಗೆ ಎಲ್ಲ ಕಡೆ ಬುಲ್ಡೋಸರ್ ಹಚ್ತಾ ಇರೋದ್ರಿಂದ ಯೋಗಿ ಆದಿತ್ಯನಾಥ್ ಜನ ಬಂದು ಬೆನ್ನು ಹತ್ತಾರೆ. ಏನು ಮಾಡ್ತಾ ಇದೆಯಾ ನೀನು, ಇಷ್ಟು ದಿವಸ ನೀ ಹೇಳ್ದಂಗೆ ಕೇಳಿದೆ, ಕಟ್ಟಿದ್ವಿ ಬಿಲ್ಡಿಂಗು, ಕೆಡವಿದ್ದಾರೆ, ಯಾರು ಜವಾಬ್ದಾರಿ ಅಂತ ತೌಕೀರ್ ರಾಜನ್ ಕೇಳ್ತಾರೆ. ಅದಕ್ಕೆ ಜೈಲಲ್ಲಿರೋದ ವಾಸಿ ಅಂತ ಆತ ಭಾವಿಸ್ತಾನೆ. ಅಂದರೆ ಆಡುವ ಮಾತನ್ನು ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ, ಅನುಷ್ಠಾನಕ್ಕೆ ತರುವಲ್ಲಿ ಕೂಡ ನಿಸ್ಸೀಮ ಯೋಗಿ ಆದಿತ್ಯನಾಥ್. ಹೀಗಾಗಿ ಆತನ ಮಾತಿಗೆ ಹೆಚ್ಚು ಬೆಲೆ. ಇನ್ನೊಂದು ಮಾತನ್ನು ಅವ್ರು ಹೇಳ್ತಾರೆ, ಈ पाकिस्तान ये जो बंगाली लोगों को उर्दू बात करने के लिए मजबूर करेंगे, वो लोगों को हम उनका देश, जो उर्दू बात करने वाले हैं उनको देश को हम भगा डालेंगे ಅಂತ. ಯಾರು ಬಂಗಾಲಿ ಜನರಿಗೆ ಉರ್ದು ಮಾತಾಡು, ಉರ್ದು ಹೆಸರಲ್ಲಿ ಬೋರ್ಡ್ ಬರೀ, ಉರ್ದುವನ್ನು ಒತ್ತಡ ಹಾಕ್ತಾರೋ ಅವ್ರನ್ನ ಅವ್ರ ದೇಶಕ್ಕೆ ನಾವು ಅಲ್ಲಿ ರವಾನೆ ಮಾಡೋಣ, ಅವ್ರನ್ನ ಉನ್ಕೋ ಬಕ್ನೆ ನಹಿ ದೇಂಗೆ ಅಂತ. ಅಂದರೆ ಮೂಲ ಬಂಗಾಲಿಯ ಅಸ್ಮಿತೆ ಏನಿದೆ ಇದಕ್ಕೆ ಭಾಷಾ ಬುಲ್ಡೋಜರ್ ಅಂತ ಹೆಸರಿಟ್ಟೆ ನಾನು. ಈತ ಕೇವಲ ಒಂದು ಬುಲ್ಡೋಜರ್ ಹಚ್ಚಲ್ಲ, ಯೋಗಿ ಆದಿತ್ಯನಾಥ್ ಭಾಷಾ ಬುಲ್ಡೋಜರ್ ಕೂಡ ಹಚ್ತಾರೆ. ಆ ರೀತಿ ಗುಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಜನ ಸೇರ್ತಾ ಇರೋದು ನೋಡಿದರೆ ನನಗೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ಯೋಗಿ ಆದಿತ್ಯನಾಥ್ಗೆ ಬೇರೆ ರಾಜ್ಯಗಳಲ್ಲಿ, ಅದು ಪಶ್ಚಿಮ ಬಂಗಾಳದಂಥ ಬಾರ್ಡರ್ನಲ್ಲಿ ಈ ರೀತಿ ಜನ ಸೇರ್ತಾರಲ್ಲ, ಅಂದರೆ ಎಷ್ಟು ಆತನ ಬಗ್ಗೆ ಜನರಿಗೆ ಅಚಲವಾದ ನಂಬಿಕೆ ಇರಬಹುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನನಗೆ ಭಾಳ ಜನ ಕೇಳ್ತಾರೆ, ಏನಂತ, ಏನು ಯೋಗಿ ಆದಿತ್ಯನಾಥನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರಂತಲ್ಲ ಮೋದಿಯವರು, ಅಮಿತ್ ಶಾನ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು ನೆಕ್ಸ್ಟು ಅಂತೇಳಿ ಯೋಗಿ ಆದಿತ್ಯನಾಥನ ಹೆಂಗಾರು ಮಾಡಿ ಸಪ್ರೆಸ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರಂತಲ್ಲ, ಒಳಗಡೆ ರಾಜಕೀಯ ನಡೀತಾ ಇದೆ ಅಂತಲ್ಲ ಅಂತ ಎಲ್ಲರೂ ಕೇಳ್ತಾರೆ. 2022 ಉತ್ತರ ಪ್ರದೇಶದ ಚುನಾವಣೆಯ ಪ್ರಮುಖ ವಿಚಾರ ಏನು ಹೇಳಿ? 2021 ಶುರು ಮಾಡಿದ್ರು. ಏನಂತ? ಇಲ್ಲ, ಯೋಗಿ ಆದಿತ್ಯನಾಥ್ಗೆ ಈ ಸಲ ಮಣೆ ಹಾಕಲ್ಲ, ಮನೆ ಕಳಿಸ್ತಾರೆ ಆತನ್ನು. ಅಮಿತ್ ಶಾ ಲೀಡರ್ಶಿಪ್ ಕಡಿಮೆ ಆಗುತ್ತೆ, ಯೋಗಿ ಆದಿತ್ಯನಾಥನ ಪ್ರಭಾವಳಿಯ ಮುಂದೆ ಅಮಿತ್ ಶಾ ಮಂಕ್ ಆಗಿಬಿಡ್ತಾರೆ. ಆದ್ದರಿಂದ ಯೋಗಿ ಆದಿತ್ಯನಾಥನ್ನ ಡೌನ್ ಮಾಡಿ ಈ ಸಲ 2022 ಚುನಾವಣೆಯಲ್ಲಿ ಆತ ಸೋಲೋ ಹಾಗೆ ಮಾಡ್ತಾರೆ ಮೋದಿ ಅಂತ ದೊಡ್ಡದಾಗಿ ಎಲ್ಲ ಕಡೆ ಬಿಂಬಿಸ್ಲಿಕ್ಕೆ ಶುರು ಮಾಡಿದರು. ಯಾವ ಮಟ್ಟಿಗೆ ಇದು ಬೆಳೆದ್ಬಿಡ್ತು, ಎಷ್ಟು ನಿಜ ಅನ್ನಿಸ್ಲಿಕ್ಕೆ ಶುರು ಆಯಿತು ಎಲ್ಲರಿಗೂ ಅಂದರೆ, ಕೊನೆಗೆ ನರೇಂದ್ರ ಮೋದಿಯವರು ಯೋಗಿ ಆದಿತ್ಯನಾಥ್ ಅವರ ಹೆಗಲ ಮೇಲೆ ಕೈ ಹಾಕಿ ರಾಜಭವನದಲ್ಲಿ ನಡ್ಕೊಂಡು ಹೋಗ್ತಾ ಇರುವಂಥ ಒಂದು ಫೋಟೋ ಶೂಟ್ ಮಾಡಿ ಎಲ್ಲ ಕಡೆ ಬಿತ್ತರಿಸಬೇಕಾದ ಅನಿವಾರ್ಯತೆ ಬಂತು. ಯೋಗಿ ಆದಿತ್ಯನಾಥ್ ಬಗ್ಗೆ ಆ ರೀತಿಯಾದ ಯಾವುದೇ ಆಲೋಚನೆಗಳಿಲ್ಲ ಅಂತ. ಯಾಕೆ ಇದನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂದರೆ, ಒಂದು ವೇಳೆ ಯೋಗಿ ಆದಿತ್ಯನಾಥನ್ನು ಡೌನ್ಲೈನ್ ಮಾಡಬೇಕು ಅಂತ ಮಾಡಿದರೆ, ಅಥವಾ ಆತನ ವರ್ಚಸ್ ಜಾಸ್ತಿ ಆಗತ್ತೆ, ಭಾಳ ಪವರ್ಫುಲ್ ಆಗ್ತಾರೆ ಅನ್ನುವಂಥ ಮತ್ಸರ ಅಸೂಯೆ ಇದ್ದಿದ್ರೆ ಆತನಿಗೆ 22 ರ್ಯಾಲಿಗಳನ್ನ ಕೊಟ್ಟು, ಅಮಿತ್ ಶಾಗಿಂತ ಜಾಸ್ತಿ ರ್ಯಾಲಿಗಳು ಪಶ್ಚಿಮ ಬಂಗಾಳದಲ್ಲಿ ಯೋಗಿ ಆದಿತ್ಯನಾಥ್ ಮಾಡ್ತಾ ಇರೋದು. ಎಲ್ಲ ಕಡೆ ಅವ್ರ ಪ್ರಭಾವಳಿ ಜಾಸ್ತಿ ಆಗುವಾಗ ನರೇಂದ್ರ ಮೋದಿ ಮಾಡ್ತಿರಲಿಲ್ಲ. ಅಷ್ಟೇ ಅಲ್ಲ, ಹಾಲೆಂಡ್ಗೆ ಹೊಂಟ್ರಂಥ ಯೋಗಿ ಆದಿತ್ಯನಾಥ್ ಅವ್ರನ್ನ ನೀವು ಕುತ್ಕೊಳ್ಳಿ ಹೋಗಬೇಡಿ ವಿದೇಶಕ್ಕೆ ಅಂತ ಹೇಳಿ ಕೂಡಿಸಿ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಯನ್ನಾಗಿ ಅವ್ರನ್ನ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಎಲ್ಲಿ ಪವರ್ ಇದೆಯೋ, ಎಲ್ಲಿ ಜನರಿಗೆ ನಂಬಿಕೆ ಅನ್ನೋದಿರುತ್ತೋ ಅಂಥ ವ್ಯಕ್ತಿಯನ್ನು ಯಾವುದೇ ಶಕ್ತಿಗಳು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಯೋಗಿ ಆದಿತ್ಯನಾಥ್ ಅಂತವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಹಾಗೆಲ್ಲ ಅಂದ್ಕೊಳ್ಳೋ ಜನ ಅಲ್ಲ ಅವರು. ಬಿಟ್ಟರೆ ಹೋಗಿ ಆಶ್ರಮಕ್ಕೆ ಹೋಗಿ ಹಸುವಿನ ಬೆನ್ನು ಚಪ್ಪರಿಸ್ಕೊಂಡು ಇರುವಂಥ ಮನುಷ್ಯ ಅವರು. 2 ಸಲ ಮಹಾರಾಜನ ಭೇಟಿಯಾಗಿ ಬಂದವನು. ಅವ್ರಿಗೇನು ಅನ್ಸಲ್ಲ. ಅವ್ರು ಯಾವ MLA ಎದುರುಗಡೆನೂ ಹಾಗೆ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಎದುರಿಗೂ ಹಾಗೆ ಇರ್ತಾರೆ. ಉದ್ವಿಗ್ನರಾಗೋದು, ಎಕ್ಸೈಟ್ಮೆಂಟ್ ತೋರಿಸೋದು, ಕಿರುಚಾಡು ಅವೆಲ್ಲ ಏನು ಮಾಡಲ್ಲ. ಆ ರೀತಿಯ ಸ್ವಭಾವವೇ ಅಲ್ಲದು. ಆದ್ದರಿಂದ ಜನರಿಗೆ ಅವ್ರ ಮೇಲೆ ನಂಬಿಕೆ. ಮತ್ತು ನರೇಂದ್ರ ಮೋದಿಯವರು ಅತಿ ಹೆಚ್ಚು ಇಷ್ಟಪಡುವ ರಾಜಕಾರಣಿಗಳಲ್ಲಿ ಬಹುಶಃ ರಾಜಕಾರಣಿ ಅಲ್ಲ ಅವರು, ಯೋಗಿ ಆದಿತ್ಯನಾಥ್ ಕೂಡ ಒಬ್ಬ. ಯೋಗಿ ಆದಿತ್ಯ ಈಗ ಹೆಂಗಾಗಿದೆ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಕಾರ್ಪೆಟ್ ಬಾಂಬಿಂಗ್ ಅಂತಾರೆ.
ಏನು ಕಾರ್ಪೆಟ್ ಬಾಂಬಿಂಗ್ ಅಂದರೆ ಏಕಕಾಲಕ್ಕೆ 1,000 ಕ್ಷಿಪಣಿಗಳನ್ನು ಮೇಲಿಂದ ಬಿಟ್ಬಿಡೋದು. ಅದು ಎಲ್ಲರ ಹೋಗಿ ಬೀಳೋದು, ಎಲ್ಲಿ ಹೋದರೂ ನಾಶ ಮಾಡೋದು ಗ್ಯಾರಂಟಿ ಅದು. ಹಾಗೆ ಪಶ್ಚಿಮ ಬಂಗಾಳದ ಚುನಾವಣೆ ಮೇಲೆ ಭಾರತೀಯ ಜನತಾ ಪಾರ್ಟಿ ತನ್ನ ನಿರಂತರವಾದ ಹಾವಳಿಯನ್ನು ಶುರು ಮಾಡಿದೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಎಷ್ಟು ಸೀಟ್ಗಳನ್ನು ಪಡಿತಾರೆ, ಮಮತಾ ಬೇಗಂ ಎಷ್ಟು ಹಿಂದೆ ಉಳಿತಾರೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರವೇ ಮಾಡಲಿಕ್ಕೆ ಸಾಧ್ಯ ಆಗಲಾರದ ಬೆಳವಣಿಗೆ ನಡೀತಾ ಇರೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.